ಇನ್ನು ಉಡುಪಿಯ ಮಾಜಿ ಸಚಿವ ರಘುಪತಿ ಭಟ್ ಕೂಡ ಹಿಜಾಬ್ ವಿಚಾರವಾಗಿ ಮಾತನಾಡಿದ್ದಾರೆ. ಹಿಂದೆ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲೇ ಉಡುಪಿಯಲ್ಲಿ ಹಿಜಾಬ್ ಪ್ರಕರಣ ದೊಡ್ಡದಾಗಿ ಭುಗಿಲೆದ್ದಿತ್ತು. ಈಗ TV9 ಜೊತೆ ಕೂಡ ಮಾತನಾಡಿದ್ದಾರೆ ರಘುಪತಿ ಭಟ್. ಹಿಜಾಬ್ ವಿಚಾರಕ್ಕೆ, ಅದರಲ್ಲೂ ಹಿಜಾಬ್ ಆದೇಶವನ್ನು ವಾಪಸ್ ಪಡಿತಾ ಇರೋದ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ ಅವರಿದ್ದಾರೆ. ಅವರನ್ನು ಮಾತನಾಡಿಸುವ. ನಿನ್ನೆ CM ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಹಿಜಾಬ್ ನಿಷೇಧ ವಾಪಸ್ ಪಡೆದುಕೊಳ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲ ಪ್ರತಿಕ್ರಿಯೆ. ನಾನು ಅವರ ಅಜ್ಞಾನವನ್ನು ತಿದ್ದಲಿಕ್ಕೆ ಬಯಸ್ತೇನೆ. ಹಿಜಾಬ್ ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಆಗಲಿಲ್ಲ. ಹಿಜಾಬ್ ಜಾರಿ ಇದೆ. ಸಾರ್ವಜನಿಕ ಸ್ಥಳದಲ್ಲಿ, ಕಾಲೇಜಿನ ಕ್ಯಾಂಪಸ್ನ ಒಳಗೆ, ವರಾಂಡದಲ್ಲಿ ಎಲ್ಲರೂ ಹಿಜಾಬ್ ಹಾಕ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಆದದ್ದು ವಸ್ತ್ರ ಸಂಹಿತೆ ಜಾರಿಗೆ ಬಂದದ್ದು. ಯಾವುದು? ಯೂನಿಫಾರ್ಮ್ ಕೋಡನ್ನು ಜಾರಿಗೆ ತಂದದ್ದು. ಕ್ಲಾಸ್ ರೂಮ್ನ ಒಳಗೆ ಎಲ್ಲ ಹೆಣ್ಣು ಮಕ್ಕಳು ಸಮಾನವಾಗಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ, ಗಂಡು ಮಕ್ಕಳ ಯೂನಿಫಾರ್ಮ್, ಹೆಣ್ಣು ಮಕ್ಕಳ ಯೂನಿಫಾರ್ಮ್ ಹಾಕಬೇಕು ಅಂತ ಹೇಳುವಂಥ ಒಂದು ಆದೇಶ ಆದದ್ದು ಬಿಟ್ಟರೆ ಹಿಜಾಬ್ ಬ್ಯಾನ್ ಆಗಲಿಲ್ಲ. ಹಿಜಾಬ್ ಬ್ಯಾನ್ ಆಗಿದ್ದದನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ರೆ ಬ್ಯಾನೇ ಆಗಲಿಲ್ಲ, ಅವರೇನು ವಾಪಸ್ ತಗೊಳ್ಲಿಕ್ಕಿದೆ. ಸೊ ಹಾಗಾಗಿ ಅದೇನು ದೊಡ್ಡ ಇಶ್ಯೂ ಆಗಲ್ಲ. ಮತ್ತು ಹಿಜಾಬ್ ಖಂಡಿತವಾಗಿ ಬ್ಯಾನ್ ಅಲ್ಲ. ವಸ್ತ್ರ ಸಂಹಿತೆ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಇರಬೇಕು. ವಸ್ತ್ರ ಸಂಹಿತೆ ಇದ್ದಾಗ ಮಾತ್ರ ಆಗುವಂಥದ್ದು ಅಂತ ಹೇಳ್ತೇನೆ. ನಾನು 2003ರಲ್ಲಿ ಶಾಸಕ ಅಲ್ಲ, ಸಭಾಪತಿಯವರು, ಕಾಂಗ್ರೆಸ್ನವರು ಶಾಸಕರಾಗಿದ್ದರು. ಹಿಂದಿನ ಕಾಲದಿಂದ ನಡ್ಕೊಂಡ್ಬಂದಂಥ ಒಂದು ನಿಯಮಾವಳಿಯನ್ನು ಜಾರಿಗೆ ತರಲಿಕ್ಕೆ ನಾನು ಪ್ರಯತ್ನಪಟ್ಟೆ. ಅದರ ಮೇಲೆ ಸಂಘರ್ಷಗಳು ಆ CFI ಸಂಘಟನೆಯವರು ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ಪಷ್ಟೀಕರಣವನ್ನು ಸರ್ಕಾರದಲ್ಲಿ ಕೇಳಿ ಸ್ಪಷ್ಟೀಕರಣ ಕೊಟ್ಟು ಆನಂತರ ಇಡೀ ರಾಜ್ಯದಲ್ಲಿ ಹರಡಿದಾಗ ಅದಕ್ಕೊಂದು ಗೌರ್ಮೆಂಟ್ ಆರ್ಡ್ರನ್ನು ಮಾಡಿದ್ರು. ಆ ಗೌರ್ಮೆಂಟ್ ಆರ್ಡ್ರನ್ನು ಪ್ರಶ್ನಿಸಿ ಹೈಕೋರ್ಟಲ್ಲಿಯೂ ಭಾಳಷ್ಟು ಚರ್ಚೆ ಆಗಿದೆ. ಪ್ರಾಯಶಃ ಅಷ್ಟೊಂದು ಸಾರ್ವಜನಿಕವಾಗಿ ಸುಪ್ರೀಂ ಕೋರ್ಟ್ನ ದೊಡ್ಡ ದೊಡ್ಡ ಲಾಯರ್ಸ್ಗಳು ಬಂದು ಎರಡೂ ಭಾಗದಲ್ಲಿಯೂ ಆಗಿ ಚರ್ಚೆ ಆಗಿ ಒಂದು ಡಿಸಿಷನ್ ಆದಂಥದ್ದು ಪ್ರಯತ್ನ. ಒಂದು ಬಹಳ ಅಪರೂಪದ ಕೇಸ್. ಅಂತಹ ಡಿಸಿಷನ್ ಆಗಿ ಆಮೇಲೆ ಇವರೇ ಸುಪ್ರೀಂ ಕೋರ್ಟಿಗೆ, ಅಲ್ಲಿಯೂ ಇನ್ನೂ ಆದೇಶ ಆಗಲಿಲ್ಲ, ಪೆಂಡಿಂಗ್ ಇದೆ. ನಮ್ಮ ಕಾಲೇಜಲ್ಲಿ ಪ್ರಾರಂಭ ಆದಂಥ ಒಂದು ಇಶ್ಯೂವನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ಒಂದು ಗೌರ್ಮೆಂಟ್ ಆರ್ಡ್ರನ್ನು ಮಾಡಿದ್ದು. ಅದರ ವಿರುದ್ಧ ಹೈಕೋರ್ಟಲ್ಲಿ ಅದನ್ನು ಅಧಿಕೃತವಾಗಿ ಮುದ್ರೆಯನ್ನು ಹೈಕೋರ್ಟ್ ನೀಡಿದೆ. ಹಾಗಾಗಿ ಇದು ಮತ್ತೆ ಪುನಃ ಕೆದಕುವಂಥದ್ದು ಕೇವಲ ಚುನಾವಣೆಗೋಸ್ಕರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ಕಾನೂನಿನಲ್ಲಿಯೂ ಅವಕಾಶ ಇಲ್ಲ. ಕಾನೂನಲ್ಲಿ ಹೇಗೆ ಮಾಡ್ತಾರೆ ಇವರು? ವಸ್ತ್ರ ಸಂಹಿತೆಯನ್ನು ವಾಪಸ್ ಹೇಗೆ ತಗೊಳ್ತಾರೆ? ಹೈಕೋರ್ಟ್ ಆರ್ಡರ್ ಆಗಿದೆ. ಹೈಕೋರ್ಟ್ ಆರ್ಡರ್ ಆದ ನಂತರ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರುವಾಗ ಇವರು ಆದೇಶವನ್ನು ವಾಪಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಮಾಡಲಿಕ್ಕೂ ಆಗೋದಿಲ್ಲ, ಮಾಡಲೂಬಾರ್ದು. ಮತ್ತು ಹಿಜಾಬ್ ನಿಷೇಧ ಅಲ್ಲ, ಮುಸಲ್ಮಾನರ ಮತ ಬ್ಯಾಂಕನ್ನು ಕ್ರೋಢೀಕರಿಸುವಂಥ ಅಂತ ಹೇಳುವಂಥ ಒಂದು ಷಡ್ಯಂತ್ರ ಇದರಲ್ಲಿ ಬಿಟ್ಟರೆ ಮತ್ತು ಯಾವುದೇ ವಿದ್ಯಾರ್ಥಿಗಳ ಉದ್ಧಾರಕ್ಕೆ ಅಥವಾ ಶೈಕ್ಷಣಿಕ ಕ್ಷೇತ್ರದ ಉದ್ಧಾರಕ್ಕಂತೂ ಅವ್ರು ಖಂಡಿತವಾಗಿ ಮಾಡುವಂಥದ್ದಲ್ಲ. ಇದಿಷ್ಟು ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.